ಮಗ ಲಾ ಏನವ ಬಾಯ್ಲಿ ಅಕ್ಕಿ ಯಾಕೆ ಮಡ್ಗಿವ್ನಿ ಮೊಸರದೆ ಇದರಲ್ಲಿ ಗೋಡೆ ಗೋಡೆ ಬೀರಲ್ಲಿ ಮೊಸರು ಮಡ್ಗಿವ್ನಿ ಉಪ್ಪಿನಕಾಯವೇ ಈ ಕೌಣ್ಣು ಎಲ್ಗೆ ಹೋಯ್ತದಿ? ಎಲ್ಗೋಗನೆ ಓಡ್ಪತ್ತೀನಿ ನಿನ್ನ ಊರಿಗೆ ಓಡ್ಪತ್ತೀನಿ ಕಲ ಏನು ಮಾಡಕ್ಕೆ ಹೋದಿವ? ಮಾಡಕ್ಕೆ ಕೆಲಸ ಇಲ್ವಾ? ಬತ್ತಾಳ ಬಿಡಿ, ಬೇಕಾದಳು ಬತ್ತಾಳಪ್ಪ. ನೀನು ಯಾಕೆ ಕರೆಯಕ್ಕೆ? ಪರವಾಗಿಲ್ವಲ್ಲ ಜನಗಳು ಏನಕ್ಕಿಲ್ಲ ನೀನು ಹೇಳ್ತೀನಿ ಹೋಗಿ ಕೂತಾವಳೆ ಹೋಗಷ್ಟು ದಿವಸ ಆಯಿತು ಏನು ಎಂಟು ಅದ ಜವಾಬ್ದಾರಿ ಇಲ್ದದ ಹಂಗೆ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಎಲ್ಲರ ಕೈಲಿ ತೂ ಅಂತ ಉಗಿಸ್ಕೊಂಡು ಕೂತಾವಳೆ. ಅಲ್ಲ ಇಬ್ರು ಸೊಸೆರು ಹಂಗೆ ಆದ್ರು ಅಂತ ಅನ್ಕೊಳಕ್ಕಿಲ್ವಾ? ಇವಳನ್ನ ಅಲ್ಲೇ ಬಿಟ್ರೆ ಸರ್ ಬಂದದ ಇವಳು ಅಂತ ಬುದ್ಧಿ ಕಲ್ತಿಲ್ಲ, ಅದು ಬೇರೆ ವಿಷಯ. ಹೆಂಗಾರಿ ಹೋಗಿ ಕರ್ಕ ಬರ್ತೀನಿ, ಕೆಲಸ ಪಾಲ್ಸಕ್ಕೆ ಹೋಗೋದು ಬೇಡವಾ? ಆಮೇಲೆ ಅವ್ರು ಒಂದು ಸಂಬಳ ಕೊಟ್ಟು ಕೂತ್ಕೊಳ್ಳ ಕೆಲಸ ಮಾಡ್ಬಿಟ್ಟು ಅವಳೇನೋ ಇಸ್ಕೊಂಡು ಮಡಿಕತ್ತಾಳಪ್ಪ. ಸುಮ್ ಕೂತ್ಕೋ ಹೋಗಿ ಕರ್ಕ ಬರ್ತೀನಿ ಪೂಸಿ ಮಾಡ್ಕೊಂಡು. ಅಲ್ಲ ಕಣವ, ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು. ಮಲ್ತಾಯಿ ಯಾವತ್ತಿದ್ರು ಮಲ್ತಾಯಿ ಅನ್ನೋದನ್ನ ತೋರಿಸ್ಬಿಟ್ಟಕತ್ತೆ ನೀನು. ಬಾರ್ಲ ಹೊಡಿತೀನಿ ನಾಟ್ಕೊಂಡೆ ನಿನಗೆ. ಏನು ಮಾತಾಡ್ತಿದ್ದೀರಾ ನೀನು? ಏನು ಮಾತಾಡ್ತಿದ್ದೀನಿ ನೀನು? ಇಳಿಸ್ತೀನಿ ಸರ್ ಈಗ ಮರುವದಿ ಹೆಂಗೆ ಇಳಿಸ್ತೀನಿ ಗೊತ್ತಾ ನಿನಗೆ? ಪರವಾಗಿಲ್ಲ ನೀನು ಚೆನ್ನಾಗಿ ಮಾತಾಡ್ತೀಯ ನೀನು. ಏನು ಮಲ್ತಾಯಿ ಏನು ಮಾಡಿದೆ ನಾನು ನಿನಗೆ? ಎಲ್ಲ ಮಾಡಿದೆ ನಾನು? ಪರವಾಗಿಲ್ಲ ಅಲ್ಲ ಬಿಗಿಡ್ ಮಾತಾಡೋಕ್ಕಲ್ಲಿ ನೀನು ಏನು ಮಾತಾಡೋದು ನೀನು? ಏನು ಮಾತಾಡೋರವ? ಏನು ಮಾತಾಡೋರು? ನೀನು ಸರಿ ಬಿಡು, ಏನು ಮಾತಾಡೋರು? ಚೆನ್ನಾಗಂತೀಯ ನೀನು. ಇದೊಳೆ ಸರಿ ಐತಲ್ಲ ಒಂದೊಡೆ ಏನ್ಲ? ಅಲ್ಲ ನಾನು ಹೇಳ್ತೀವಿ ಹೋಗಿ ಅಷ್ಟು ದಿವಸ ಆಯಿತು ಹೋಗಿ ಕರ್ಕ ಬರೋದ ಬೋವ ಅಂತ ಆಗಿರೋದ್ರು ಬರ್ಲಿಲ್ಲ ನೋಡು. ಈಗ ಹೆಂಗೆ ಬ್ಯಾಗ್ನ ತಗೊಂಡು ಹೆಂಗೆ ನಿಂತು ಬಿಟ್ಟಿದ್ದೀವಿ ಹೋಗಕ್ಕೆ ಅಂದ್ಬಿಟ್ಟು. ಪರವಾಗಿಲ್ಲ ಕಣವ, ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು. ಅಲ್ಲ ಅವಳು ಮತ್ತೆ ಕರ್ಕ ಬಂದ್ಬಿಡು ನಾನು ಇರ್ತೀಯ ಕರ್ಕ ಬಂದಿಲ್ಲ ನೀನು. ಇಷ್ಟು ದಿವಸ ಆಯ್ತಲ್ಲ ಒಂದು ಮಾತು ನಡ್ಲವು ಕರ್ಕ ಬರೋದ ಅಂದ. ನಾನೇ ಗ್ವಾಗ್ಯಾರಿ ತಗೋತೀನಿ ಬೋವ ಹೋಗೋದ ಅಂತ ಬರ್ನಿಲ್ಲ ನೀನು. ಈಗ ನಿನ್ನ ಸೊಸೆ ಆಗಿರತ್ತೆ ನೀನು ಈ ಕೆಲಸ ಮಾಡ್ತಿದ್ದಿ. ಅದೇನೇನು ಸ್ವಾರ್ಥಗಳು ಬುದ್ಧಿ ಕಲ್ತಿದ್ದೀರೋ ನೀವು. ನಿಮ್ಗೆ ಹೆಚ್ಚು ಕಣವ. ಸುಮ್ಮನೆ ನನಗೆ ಆಡೋದು ನಿನ್ನ ಮಾತು ಕಟ್ಕೊಂಡು ನಾನು ಸುಮ್ಮನೆ ಅವಳನ್ನ ನಾನು ಇಷ್ಟೂರ ಮಾಡ್ಕೊಂಡಂಗಾಯ್ತು. ಗುಲಾಮ ಏನೆಲ್ಲ ಮಾತಾಡ್ತಿದ್ದೀನಿ ನೀನು? ಯಾವಾಗಲೂ ನಿನ್ಗೊಂಥರ ಅವ್ನಿಗೊಂಥರ ಮಾಡಿದ್ದೆ ಕಂಡಿದ್ಲ ನೀನು? ಖಂಡಿತ ನೀನು ಎರ್ತಿ ಊರೂರಿಗೆ ಎಲ್ಲ ಕೇಳ್ದಂಗೆ ತಿರ್ಗಕ್ಕೆ ನಿಂತವಳೆ ಅಂಥವಳಿಗೆ ಮಾತಾಡಿಯ ನೀನು? ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿಯ ನೀನು? ಅವಳದಿಕ್ಕ ಮಾತಾಡ್ಬೇಕಾ ನೀನು? ಥೂ ನಾಚಿಕೆ ಮಾನ ಮರುವುದಿಲ್ಲದಾನೆ ಗಂಡನ ಚೂರು ಬೆಲೆ ಇಲ್ದಾನೆ ಮನೆ ಮಕ್ಳಿಗೆ ಹೋದಂಗೆ ಅವಮಾನ ಮಾಡಿ ಕಳ್ಸವಳೆ. ಅಂಥವಳನ್ನೇ ಹೋಗ್ಬಿಡ್ತೀಯಲ್ಲ ನೀನು. ಇನ್ನುವೆ ಕಿರೀಟ ಕೊಟ್ಟವಳು ನಿನಗೆ ಅದಕ್ಕೆ ಆಡ್ತಾಯಿದ್ದೀನಿ ನೀನು. ಅಲ್ಲ ಊರೇ ಹೋಗಿತೈತದಂತೆ ಊರೆಯ ಮಾಡ್ಕೊಂಡು ಮಾವನ ಮಗನ ಆಡ್ಬಾರ್ದು ಅವತಾರ ಆಡ್ತಿದ್ದಾಳಂತೆ. ಉಪ್ಪು ಜೀರೆ ತಾವಿನ ತರಿಸ್ಕೊಂಡು ತಿಂತ ಕೂತಿದ್ದಾಳಂತೆ. ಅಂಥವಳನ್ನ ಇವ್ನು ಹೋಗ್ಬೇಕು ಇವನು. ಎಲ್ಲ ಮಾತಾಡ್ಬೇಡ, ನಾನು ಇರ್ತೀನಿ ನೀನು. ನಾನು ಇರ್ತೀಯ ಬುದ್ಧಿ ಕಲ್ತೀರಾ? ಬಾರ್ಲ ನೋಡ್ತೀನಿ ನಾನು ಆಟ್ಕೊಂಡೆ ನಿನಗೆ. ಅವಳು ಬುದ್ಧಿ ಕಲ್ತಿಲ್ಲ ನಾನು ಕಲ್ತಿದ್ದಲ್ಲ ಅತ್ತೆ ಬುದ್ಧಿಯ. ಅವಳತ್ತೆ ಬುದ್ಧಿ ಮತ್ತೆ ಯಾಕೆ ಹೇಳ್ದೆ ನೀನು? ಕಡಿದಿಲ್ಲ ನಾನು ಬಂದ್ಬಿಟ್ಟು ಹೋಗೋಳೆ ಕಣವ, ತಿರ್ಗಕ್ಕೆ ಹೋಗೋಳೆ ಕಣವ, ಬುಡಕ್ಕೆ ಹೋಗೋಳೆ ಕಣವ, ಕೇಳ್ದಂಗೆ ಕಣವ ಅಂತ ಹೇಳ್ದೋಳೆ ನನ್ನ ಮಗ ಯಾರು? ಈ ನಾನು ಹೇಳ್ದೋ ನೀನು ನೀನು ಹೇಳ್ದಿಲ್ಲ. ಯಾಕೆ ಹಿಂಗೆ ಬೊಗಳ್ತಿದ್ದೀನಿ ನೀನು? ಯಾಕೆ ಹಿಂಗೆ ಬೊಗಳ್ತಿದ್ದೀನಿ? ನಾಚಿಕಿಲ್ವ ನಿನಗೆ? ಹಿಂಗೆಲ್ಲ ಮಾತಾಡಕ್ಕೆ ನಿನಗೆ? ನನಗೇನು ಮಾತಾಡಿ ನೀನು? ನಾನು ಸುದ್ದಿ ಯಾಕೆ ಬಂದಿಯ ನೀನು? ನಿನ್ನ ಸಾವಾಸಕ್ಕೆ ಬಂದಿದ್ದಾನೆ? ನೀನು ಸುದ್ದಿಗೆ ಬಂದಿದ್ದಾನೆ? ನ್ಯಾಯವಾಗಿ ಇರೋದ್ಕಲ್ಲಿ ನೀನು ಜಾಸ್ತಿ ಮಾತಾಡಬೇಡ ನೀನು. ಓ ಪರವಾಗಿಲ್ಲ ಬಂದು ಹೇಳ್ದೋ ಇವನೇ ಅವ ಎಲ್ಲ ಹೋಗೋಳೆ ಕಣವ, ಅಲ್ಲಿ ಇಲ್ಲಕ್ಕೆ ಇಲ್ಲ ಅನ್ಕೊಂಡು ಜಾಕ್ಲ ಮಾಡ್ಕೊಂಡು ಬಂದೋ ನೀನು. ತಿರ್ಗಾ ನಾನು ಕೊಟ್ಟು ಮಾತಾಡ ನಾನೇನು ಮಾಡೋಣ ನಾನು? ನಿಮ್ಮ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಇಕ್ಕಂದರು. ನಿಮ್ಗೆ ಹೇಳದ್ದೆ ನಾನು ಬಂದು ನನಗೆ ಹೇಳಪ್ಪ ನೀನು ಅಂತವ ದೊರೆ. ನೀನು ಹೇಳ್ದಾರ ಆಯ್ಕಿಲ್ಲ ನನಗೆ ಗೊತ್ತಾಕಿಲ್ಲ ಅಂತವ. ಓದದ ಮಾನ ಮರುವುದಿಲ್ಲ ನನ್ನ ಮಗನೇ, ಕರ್ಬುಲ್ ನನ್ನ ಮಗನೇ. ಹೆಂಗೋ ತಮ್ಮನ ಜೀವನ ಚೆನ್ನಾಗಿರ್ಲಿ ಅನ್ನೋದನ್ನ ನೀನು ಮುಂದ್ಸಲ ಗೊತ್ತಿಲ್ಲ ನೋಡು. ಎಷ್ಟು ಆಟೆ ಬಿಡಿ ಮಾಡ್ತಾಯಿದ್ದೀಯ ಅಂತ ಏನೋ ಹೇಳ್ಬಿಟ್ಟು ಹೋಗದ ಹಚ್ಕೊಂಡಿರ್ತಾನದ ಅಂದ್ಬಿಟ್ಟು ಅಕ್ಕಿ ಹಾಕಿ ಊಟ ಮಾಡ್ಲಾ ಅಂತ ಹೇಳಕ್ಕೆ ಬಂದ್ರೆ ಅದಕ್ಕೆ ಅದೇ ತಪ್ಪ ನೋಡ್ದ ಎಷ್ಟು ಮಟ್ಟಕ್ಕೆ ಅದೇ ಅಂದ್ಬಿಟ್ಟು ಬುದ್ಧಿ ಹೆಂಗೆ ಕಲ್ತಿದ್ದೀಯ ಅಂದ್ಬಿಟ್ಟು. ನಿನ್ನ ಕರ್ಬುಲ್ ಬಾಯಿ ಮುನ್ನಾಕ ಒಳ್ಳೇದಾಕಿಲ್ಲ ಅವು ಇದನ್ನ ಕಂಡ್ರೆ ಹಾಕಿಲ್ಲ ಅವನಿಗೆ. ನಿನ್ಗೆ ಹೇಳ್ಕೋದ್ನೆ ನನವೇ, ನನಗೆ ಹೇಳ್ಬೇಡ ನೀನು. ನಿನ್ಗೆ ಹೇಳ್ಕವ ಅವ್ನಿಗೊಂಥರ ನನಗೊಂಥರ ಮಾಡ್ತಾರಲ್ಲ ನೀನು. ಎಷ್ಟು ಯಾರು ಮಲ್ತಾ ಏನೋ ತೋರ್ಬಿಟ್ಟೆ ಬಿಡು ನೀನು ಹೋಗಿ ತಗೊಂಡಿಷ್ಟು ಬೆಂಕಿ ಕಂದ್ರೆ ನೀನು ಸರಿಯಾ ಬುದ್ಧಿ ಕಲ್ತಿರೋಳು? ನಿನ್ನ ಹೋಗ್ತಿಗೆ ಬೆಂಕಿ ಹಾಕ್ಲಾ ನನಗೆಲ್ಲ ಹೇಳ್ತಾ ಇದ್ದೀನಿ ನೀನು ಗುಲಾಮ ನೀನು. ನನಗೇನು ಹೇಳ್ತಾ ಇದೀಯ? ಇಳಿಸ್ತೀನಿ ಸರಿಯಾಗಿ ಬರ್ಬೋದಿಯ ನಾನು ಆಟ್ಕೊಂಡೆ ನಿನಗೆ. ಓ ಏನು ಪರವಾಗಿಲ್ಲ ಇವನು ಸುಮಾರಿಗೆ ಬುದ್ಧಿ ಕಲ್ತಾನೆ. ಏನೋ ಓದಿ ಅಂತ ಸುಮ್ಮನೆ ಇರೋದಕ್ಕೇನೋ ಏನ್ಲಾಗ ಮಾತಾಡಿಯ ನೀನು? ಸುಮ್ಮನಿದ್ದಷ್ಟು ಹೆಚ್ಚಿಗೆ ಮಾತಾಡ್ತಾ ಇದ್ದೀರಿ ಯಾಕೆ ನೀನು? ನಿನ್ನ ಹೆಚ್ಚಿಗೆ ನಾನು ಕೊಟ್ಟು ಮಾತು ಕಿತ್ತಾಡ್ಬೇಡ ನೀನು. ಓ ನಿನ್ನ ಯೋಗ್ಯತೆ ಒಂದಿಷ್ಟು ಬೆಂಕಿ ಕಂದರು ಅವತಾರಗಳು ನಾನು ಕುಟ್ಟಾಡಬೇಡ ನೀನು. ಹೆಂಗಿರ್ಬೇಕಾಗಿರೋದ್ ಕಲಿ ನೀನು. ಓ ಏನಿದಾರು ಹೇಳು. ಅಲ್ಲ ಏನು ಸುಮ್ಮನಿದ್ದಾರು? ನೀನು ಸರಿ ಬಿಡು, ನೀನು ಚೆನ್ನಾಗಿ ಆಡ್ತೀಯ ನೀನು. ಕುತ್ಕೋ ಬಾಬಾ, ಅವಳನ್ನ ಕರೆಯಕ್ಕೆ ಹೋಗ್ಬೇಕು ನಾನು ಹೇಳ್ತೀನಿ ಕರ್ಕ ಬಾ ನೀನು. ಇವತ್ತು ಹೇಳ್ತೀನಿ ಕೇಳ್ಕೊ. ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಕರ್ಕ ಬಂದಿರ್ಸ್ಕೋಲ ಓಲಿ ಅಂತ ಕೊಟ್ಟಿಗೆ ಕೊಡ್ತೀನಿ. ಅದು ಕೊಡಕ್ಕೆ ಇಟ್ಬಿಟ್ಟು ನಾನು ಹಿಂಗೆ ಆಡ್ತಾರೆ ನೀನು. ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ ಕಣಪ್ಪ ನಮ್ಮಪ್ಪಂದು. ಓ ನಿಮ್ಮ ಅಪ್ಪಂದು ಅಂದ್ರೆ ನಾನು ಕೆಲಸ ಮಾಡಿರೋದು, ನಾನು ಬೇಸಾಯ ಮಾಡಿದ್ದು, ನಾನು ವ್ಯವಸಾಯ ಮಾಡಿದ್ದು. ಹಂಗಾರೆ ಅದಿಲ್ವಾ? ನಾನು 3 ದಿನ ನಾನು ಕೆಲಸ ಮಾಡೀನಿ. ನಾನು ಕೆಲಸ ಮಾಡಿದ್ಮೇಲೆ ಒಂದು ಎಕರೆ ಜಮೀನು ತಗೊಂಡೆ, ಅದು ನನಗೂ ಸೇರ್ಬೇಕಾಗಿರೋದು. ಕೊಡೋದ ಅಂತಿದ್ದೆ ಕೇಳ್ದಲ್ಲ ನೀನು? ಕೊಡೋದ ಅಂತಿದ್ದೆ ಕಲ ನಿನ್ಗೆ ನಾನು. ಅಯ್ಯೋ ಕೇಳನೇ ಇಲ್ವಲ್ಲ ಕೊಟ್ಬಿಡೋದ ಪಪ್ಪ ಅಂತ ಕಾಯ್ತಿದ್ದೆ. ಕೇಳ್ಬಿಟ್ಟಾರೆ ಈಗ ಕೊಡ್ತೀನಿ ನಿನಗೆ. ಕೊಡಬೇಡ್ದ ನಿನಗೆ? ಕೊಡ್ತೀನಿ ಕೇಳ್ದಲ್ಲ ನೀನು. ಇವಾಗಲೇ ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು. ಎಷ್ಟು ಮಟ್ಟಿಗೆ ಮಾತಾಡಕ್ಕೆ ಬಂದ ನೋಡಿ, ಎಷ್ಟು ಮಟ್ಟಿಗೆ ಪರವಾಗಿಲ್ಲಕ್ಕಲ್ಲ. ಅಲ್ಲಿ ದುಡಕ್ಕೆ ಬರ್ತಿದ್ದೀನಿ ನೀನು ಸುಮಾರಾಗಿ. ನ್ಯಾಯವಾಗಿ ಬುದ್ಧಿ ಕಲಿ ನೀನು. ನಿನಗೆಲ್ಲ ಕೊಡಬೇಕು. ನನ್ನ ಆಸ್ತಿ ಇಲ್ದ ನೀನು ಹೆಂಗೆ ದುಡಿತಿದೆ? ನೀನು ದುಡ್ದಿದ್ರೆ ನಾನು ತಗೊಂಡಿಲ್ಲ ಅವಲ್ಲವ. ನನ್ನ ಮಗನೂ ಸೊಸುವೆ ಸಂಬಳ ತಂದು ಕೊಟ್ಟಿದ್ರಲ್ಲ ಆ ದುಡ್ಡನ್ನು ನನ್ನ ಆಸ್ತಿ ತಗೊಂಡಿರೋದು. ನಿನ್ನ ದುಡ್ಡಲ್ಲೆಲ್ಲ ನಾನು ತಗೊಂಡಿರೋದು. ಏನು ಗೊಬ್ಬರ ಗೋಡಿಗೆಲ್ಲ ಇವನೇ ಸಂಪಾದನೆ ಮಾಡ್ಕೊಂಡು ಹಾಕ್ಬಿಟ್ಟು ಬೆಳೆದ್ಬಿಟ್ಟಿದೆ. ಆ ದುಡ್ಡನ್ನು ನಾನು ಮಡಿಕೊಂಡು ಜೋಡಿಸ್ಬಿಟ್ಟು ಒಂದು ಎಕರೆ ತಗೊಬಿಟ್ಟಿದೆ.
ಓಲಲು ಒಂದು ಕುಂಟೆನೂ ಜಮೀನು ಕೊಡಕ್ಕಿಲ್ಲ ಕಣ, ನಾನು ಅದೇನು ಮಾಡ್ಕೊಂಡೆ ಮಾಡ್ಕೊಳ. ಹೋಗು ಹೋಗು ಕಲಿಸ್ತೀನಿ, ನನಗೂ ಗೊತ್ತು ಕಲ್ಸಕ್ಕೆ. ನಾನು ಇನ್ನು ವಾಲ್ತಾವ್ ಕೆಲಸ ಮಾಡಕ್ಕೆ ಏನೂ ಇಲ್ಲ. ವಾಲ್ತಾ ಕೆಲಸ ಮಾಡಲಿಲ್ಲ, ಇಲ್ಲೇ ಇಲ್ಲ ಕೆಲಸ ನಿನಗೆ ಕಡಿಲ ಮನೆ ತಚ್ಕೆ. ಓಲಲು ಓಲ ಹಂಗಾರೆ ನಾನು ಇಲ್ಲಿ ಜೀತಕ್ಕಿದ್ದ ನಿನ್ನ ಮನೇಲಿ ಜೀತಕ್ಕಿದ್ದವ ನಾನು. ಹಂಗಾರೆ ನನ್ನ ಮಗ ಅಂತ ಅನ್ಕೊಂಡಿದ್ದೀರ ನೀನು? ಜೀತು ಕಾಳು ಅವನೇ ಅನ್ಕೊಬಿಟ್ಟಿದ್ಯಲ್ವಾ? ಜೀತಕ್ಕಿದ್ದ ನಾನು ಜೀತಕ್ಕಿದ್ದನವ. ಹ್ಞೂ ಜೀತಕ್ಕೆ ಇರೋದು ನೀನು. ಏನೀಗ ಏನು ಮಾಡ್ಬೇಕೀಗ? ಮುಕ್ಕಲ ಜೀತಕ್ಕೆ ಇರೋದು ಏನೆಲ್ಲ ಮಾಡ್ಬೇಕೀಗ? ಏನು ಮಾಡ್ಬೇಕು ಹೇಳು? ಸುಮ್ಮನೆ ನನಗೆ ಜಾಸ್ತಿ ಮಾತಾಡ ನೀನು. ನಿನ್ನ 1 ವರ್ಷದ ಮಗ ನಿಮ್ಮ ಅವನಾಗ ಬಿದ್ದೋದಾಗ ನಿಮ್ಮ ಅಪ್ಪನ ಮದುವೆಗೆ ನಿನ್ನ 1 ವರ್ಷದ ಮಗಿ ನೀನು ಸಾಕಿನಿ. ಇಷ್ಟಪ್ಪ ದಾನ ದಡಿ ನನಗೆ ಬೆಳೆ ನಿಂತಿದೆಯಲ್ಲ, ಇದಕ್ಕೆ ಒಂದೊಂದು ತುತ್ತು ಅನ್ನಕ್ಕೆ ಬೆಲೆ ಕಟ್ಟಕ್ಕಾಕಿಲ್ಲ ನೀನು. ತಿಳ್ಕೊಬಿಡು ನೀನು. ಜಾಸ್ತಿ ಮಾತಾಡ್ತಾನೆ. ಇವನಿಗೆ ನರೆ ಮಾಡಿದಾನ ಕಣೆ. ಉಣ್ತೇಲ್ವಾ ತಿಂತೇಲ್ವಾ? ಹಬ್ಬ ಹುಣ್ಣಿಮೆ ಬಟ್ಟೆ ಬರೀತತ್ತೆ ಅಲ್ವಾ? ಇನ್ನೇನಾಗಬೇಕು? ಹೇಳ್ದಷ್ಟು ಕೇಳ್ಕೊಂಡು ಜೀತ ಮಾಡ್ಕೊಂಡಿರೋದಿದ್ರೆ ಇರು, ಇಲ್ಲ ಕಡ್ದೋಗು. ನಿಂದೇನು ದಮ್ಮಯ್ಯ ಅನ್ನೋಂಥದ್ದೇನು ಇಲ್ಲ ಕಣ. ಹತ್ತಿದ್ದೇನೆ ಯಾವತ್ತು ಅದೇ ಹೋಗ್ಬಿಡ್ತು ಕಣ. ಒಳ್ಳೇದಲ್ಲ, ಒಳ್ಳೇದು ಕಲ ಇದು ನಿಜವಾಗ್ಲೂ. ಹತ್ತಿದ್ದೇನೆ ಒದ್ರೆ ಒಳ್ಳೇದಾಕಿಲ್ಲ ತಿಳ್ಕೊಬಿಡು. ನಾನು ಕಂಡಂಗೆ ನಾನು ಸಂಪಾದನೆ ಮಾಡಿರೋ ಆಸ್ತಿಲೇ 1 ಎಕರೆ ಜಮೀನು ತೆಗ್ದೆ ನೀನು. ಅದನ್ನ ಮರಿಬೇಡ ನೀನು. ನಿಜವಾಗ್ಲೂ ಈ ಥರ ಮೋಸ ಮಾಡ್ತೀನಿ ನನ್ನ ಕೈಲಿ ಅನ್ಕೊಬೇಡ ಕಣವ. ನಿನ್ನ ಮಗನಾರು ಇಸ್ಕೂಲ್ ಕಳಿಸ್ತಾರೆ, ನಾನು ಇಸ್ಕೂಲ್ ಕಳಿಸ್ತಾವ ನೀನು? ಇಸ್ಕೂಲ್ ಕಳಿಸಿದ್ರೆ ನಾನು ದೊಡ್ಡ ಮನಸ್ಸು ಆಯ್ತಿತ್ತಿಲ್ವಾ? ಅಯ್ಯೋ ಅಯ್ಯೋ ಓಸಿ ದೊಡ್ಡ ಮನಸ್ಸು ಆಯ್ತಿದ್ದ. ಬೆಳೆದಿದ್ದ ಕೈ ಕೊಟ್ರೆ ಮಾರ್ಬಿಟ್ಟು ಬತ್ತೀನಿ ಅಂದ್ಬಿಟ್ಟು ಹೋಗೋಗಿ ಇಸ್ಬಿಟ್ಟಾಗ್ಬಿಟ್ಟು ಬತ್ತಿದೆ ನೀನು. ನೀನು ಬುಡ್ಡು ಒಳ್ಳೆ ಬುದ್ಧಿ ಕಲ್ತಿದ್ರೆ ನಾನಕ್ಕೆ ಯಾವಾರ ಕಿತ್ಕತ್ತಿದೆ ಅಚ್ಚುಕಟ್ಟಾಗಿ ನೀನು ಮಾಡ್ಕೊಂಡು ಹೋಗಿದ್ರೆ. ನೀನು ಇವಾಗ ಮಾಡ್ದವ ನಾನು ಕಿತ್ಕೊಂಡು ಯಾವಾಗ ನಾನು ಮಾಡ್ತಿರೋದು? ಬೇಡ ಬಿಡವ, ನೀನು ಯಾವಾಗ ನೀನು ಮಾಡ್ಕೋ. ನಾನು ಇರೋಕ್ಕೆಲ್ಲ ನಾನು ಎತ್ತಗಾರ ಹೊಂಟೋಯ್ತೀನಿ ಕತೆ. ಕಟ್ಕೊಂಡಿರೋ ಎಷ್ಟಿಗೂ ಬೇಕಾಗಿಲ್ಲ, ನಿನಗೂ ಬೇಕಾಗಿಲ್ಲ ಅಂದ್ರೆ ಇನ್ನೇನು ಹೋಯ್ತೀನಿ. ಹೋಗು ಹೋಯ್ತಾರು ಹೋಗು. ನಿನ್ಯಾರು ಇರು ಅಂತ ಕಾಲು ಕಟ್ತಿರೋದು. ಕಾಲು ಕಟ್ತಿದ್ದ ನಿನ್ನ ಇರಪ್ಪ ನೀನು ಇರೋದ್ರ ಹಾಕಿಲ್ಲ ಅಂತವ ಓಲ ಕಡ್ದು. ಅಲ್ಲ ನಾನೇನೋ ಓಲಿಚ್ಚೆ ಪಾಪ ಅಂತ ಕರೆಯಕ್ಕೆ ಬಂದರೆ ನಿನ್ನ ದುರಂಕಾರ ನೋಡಿ. ನಿನ್ನ ದುರಂಕಾರ ಹೆಂಗದೆ ಅಂದ್ಬಿಟ್ಟು ಏನೋ ಓಲಿ ಪಾಪ ಅಯ್ಯೋ ಬುಡತ್ತಾಗೆ ಅಂದ್ಕೊಂಡು ನಾನು ಊಟ ಮಾಡಲಿ ಅಂದ್ಬಿಟ್ಟು ಅಕ್ಕಿ ಹಾಕಿವಿ ಅಂತ ಹೇಳಕ್ಕೆ ಬಂದರೆ ನಿನ್ನ ದುರಂಕಾರ ನೋಡು. ನೀನು ಇದ್ರಷ್ಟು ಓದ್ರಷ್ಟಲ್ಲ ನನಗೆಲ್ಲ. ನೀನು ಯಾವಲ್ಲ ನನಗೆ? ಯಾವನ್ನಿ ನನಗೆ ಬೇಕಾಗಿತ್ತು ನನಗೆ ಕಂದ್ಬಿಡು. ನಿನ್ನ ಮಾತು ಕಟ್ಕೊಂಡು ನಾನು ಇರ್ತೀನಿ. ನಾನು ಇಷ್ಟ ಮಾಡ್ಕೊಂಡಲ್ಲ ಅದಕ್ಕೆ ಇವೆಲ್ಲ ಅನ್ಸ್ಕೋಬೇಕು. ನಾನು ನೀನು ಅನ್ನಬೇಕು, ನಾನು ಅನ್ಸ್ಕೊಳ್ಳಬೇಕು. ನಾನು ಮಾಡಿರೋ ತಪ್ಪಿಗೆ ನಾನು ಅನ್ಬೋಸ್ಲೇಬೇಕು ಕಂದ್ಬಿಡು. ತು ನಿಜವಾಗ್ಲೂ ಏನು ಈಯತ್ತು ಅನ್ನೋದು ಇಲ್ವಲ್ಲವ? ನಾನು ಅವ್ನು ಓದಕ್ಕೆ ಕಳಿಸ್ತಿದ್ದೆ, ನನ್ನ ಹೊಲ್ತ ಕಳಿಸ್ತಿದ್ದೆ. ನಾನು ಆಗಲಿ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲಿ ಬರ್ತಿತ್ತು ನಿನಗೆ? ಎಲ್ಲವೋ ಬರ್ತಿತ್ತು ದುಡ್ಡು. ನಿನ್ನ ದುಡ್ಡು ಹಂಗಾಗಿ ಓಡ್ ಬಂದ್ಬಿಡ್ತಿತ್ತಾ? ಓ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ. ಬರೀ ಏನು ನಿನ್ನ ಮಗನೇ ಅಂತ ಬೋದಿರ ನಂಗೆ ಆಡ್ತೀಯೇ. ನಾನೇನು ಮಾಡೇ ಇಲ್ಲ ಹಂಗಾರೆ. ಇರಲಿ ಬಿಡವ, ನಾವು ಹಾಳಾಗೋದೇನು ನೀನು ಉದ್ಧಾರ ಆಗೋದೇನು ನೋಡೇ ಬಿಡೋಕ್ಕಾಯ್ತದೆ. ಅದಕ್ಕೆ ತಲೆ ಕೆಡ್ಸ್ಕೋಬೇಕು. ಏನು ಅಂತಿದ್ರು ಅಂತಂಗೆ ಆಯಿತು ಕತೆ. ಬಿಡು ತೋರಿಸ್ದಂಗೆ ಆಯ್ತಲ್ಲ ಬುದ್ಧಿ. ಇನ್ನೇನು ನೋಡ್ಕೊಂಡಂಗೆ ಆಯಿತು. ಯಾಕೆ ತಲೆ ಕೆಡ್ಸ್ಕೋಬೇಕು? ಏನೋ ಇವತ್ತರ ನಾಳೆ ಸರಿ ಆಯ್ತದೆ ಅಂತ ನಾನು ಬಂದ್ಕೊಂಡ್ರೆ ನೀನು ಈ ಥರ ಮಾತಾಡ್ತಿದ್ದಿಲ್ಲವ ನೀನು. ಸರಿ ಬಿಡವ ಆಯಿತು. ಏನು ಸರಿ ಆದತ್ಲ? ಸರಿ ಆಗಕ್ಕಿಲ್ಲ ಕಲ. ನಾನು ಒಂದು ಕುಂಟೆನೂ ಕೊಡಕ್ಕಿಲ್ಲ, ಒಂದು ಮನೇನೂ ಕೊಡಕ್ಕಿಲ್ಲ. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಇರೋಕ್ಕೆ ಇಷ್ಟ ಇದ್ರೆ ಕೂಲಿ ಮಾಡ್ಕೊಂಡಿರು, ಇಲ್ವಾ ಹೋಯ್ತಾರು. ಹೋಯ್ತೀನಿ ಬಿಡು. ಏನು ನೀನು ಹಬ್ಬದೆಲ್ಲ ಇರೋದು? ತು ಸತ್ರದ ನೀನು ಈ ಕಡೆಗೆ ಬರೋಕ್ಕಿಲ್ಲ ನಾನು. ಸರಿ ಆಯಿತು, ಒಳ್ಳೆ ಕೆಲಸ. ಹೋಗು ಹೋಯ್ತೀನಿ. ಎತ್ತಗಾರೆ ಕಾಡ್ದು ಯಾರಿಗೂ ಬೇಕಾಗಿಲ್ಲ. ನಾನು ಕಟ್ಕೊಂಡಿರೋ ಎಡ್ತಿಗೂ ಬೇಕಾಗಿಲ್ಲ, ನಿನಗೂ ಬೇಕಾಗಿಲ್ಲ ಅಂದಮೇಲೆ ಇನ್ಯಾಕೆ? ಹೋಗು. ಅವು ಅಂತ ಬಾಯಿ ತುಂಬ ಕರಿತಿದ್ದೆ. ಅದನ್ನೂ ಹಂಗೆ ಅನ್ಸ್ಕೊಳಕ್ಕೂ ಯೋಗ್ಯತೆ ಬೇಕು ಕಣ. ಅದು ಇಲ್ಲ ನಿನಗೆ ಕತೆ ಯೋಗ್ಯತೆ. ಇವನಿಂದನೇ ಬೆಳ್ಕರಿತದೆ, ಇವನಿಂದನೇ. ಅವಳೆ ಅವಳ ಅಜ್ಜಿ ತಗೊಂಡೋಗಿ ಬೆಟ್ಟದ ಮೇಲೆ ಮಡಿಕತ್ತಿಲ್ಲ ಅಂತ ಕಲ. ಕೋಳಿನೂ ಬೆಂಕಿನೂ ಹಂಗಾಯ್ತು. ನನ್ನಿಂದನೇ ಏನು ನಡೀತದೆ, ನನ್ನಿಂದನೇ ಉದ್ಭವ ಆಯ್ತದೆ ಅಂತವ. ಇವಾಗ ನನ್ನ ಮಗನೇ ಓಲ ಬಾಯಿ ಮುಚ್ಕೊಂಡಲ್ಲ. ನಿನ್ನಂತ ನನ್ನ ಮಕ್ಕಳನ್ನ ಎಷ್ಟು ಕಂಡಿಲ್ಲ. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಏನು ಇವನಿಂದನೇ ಬೆಳ್ಕರಿತದೆ. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.